ಹಲ್ಲೇಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ, ನಮ್ಮ ಪ್ರಾರ್ಥನಾ ಕೂಟಕ್ಕೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಾಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕಳೆದ ಕೆಲವು ದಿವಸಗಳಿಂದ ನಾವು ಪರಿಶುದ್ಧತೆಯ ಕುರಿತಾಗಿ ಧ್ಯಾನಿಸ್ತಾ ಇದ್ದೇವೆ. ಪರಿಶುದ್ಧತೆ ಎಂದರೇನು, ಯಾವ ವಿಷಯಗಳಲ್ಲಿ ನಾವು ಪರಿಶುದ್ಧವಾಗಿರಬೇಕು, ಹೃದಯದಲ್ಲಿ ಪರಿಶುದ್ಧತೆಯನ್ನು ತೋರಿಸಬೇಕು, ಹಾಗೂ ಮಾತಿನಲ್ಲಿ ಪರಿಶುದ್ಧತೆಯನ್ನು ತೋರಿಸಬೇಕು, ಹಾಗೂ ನಮ್ಮ ನಾಲಿಗೆಯಿಂದ ಬರುವಂತಹ ನುಡಿಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ನಾವು ಪರಿಶುದ್ಧತೆಯನ್ನು ತೋರಿಸಬೇಕಂತ ಧ್ಯಾನಿಸಿದ್ವಿ. ಆದರೆ ಇಂದು ನಮ್ಮ ಕಣ್ಣುಗಳಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಕಣ್ಣುಗಳು ಪರಿಶುದ್ಧವುಗಳಾಗಿರಬೇಕು. ಯಾಕೆಂದರೆ ಇಂದು ಲೋಕದಲ್ಲಿ ನಾವು ಕಾಣ್ತೇವೆ, ಎಲ್ಲಿ ನೋಡಿದ್ರೂ ಸಹ ಪಾಪ, ಎಲ್ಲಿ ನೋಡಿದ್ರೂ ಕೆಟ್ಟದಾದಂತಹ ಇಮೇಜ್ಗಳಾಗಿರಬಹುದು. ನಾವು ಕೆಲವೊಮ್ಮೆ ಬೇಕಂತ ನೋಡಲಿಕ್ಕೆ, ಎಷ್ಟೊಂದು ಜನ ಬೇಕಂತ ನೋಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಫೋನ್ಗಳನ್ನು ನೋಡುವಾಗ ಆಗಿರಬಹುದು, ಅಥವಾ ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಅಥವಾ ಟಿ ವಿಗಳಲ್ಲೇ ಆಗಿರ್ಬೋದು, ಆ್ಯಡ್ಸ್ಗಳು ಬರುವಾಗ ಕೆಟ್ಟ ಕೆಟ್ಟ ಅಶ್ಲೀಲವಾದ ಪಿಕ್ಚರ್ಸ್ಗಳನ್ನು ತೋರಿಸುವಂಥದ್ದು. ಸೊ ಇನ್ನು ಕೆಲವರಿದ್ದಾರೆ ಬೇಕಂತಲೇ ನೋಡ್ತಾ ಇದ್ದಾರೆ. ಹಾಗಾದರೆ ನಾವು ದೇವರನ್ನು ಮೆಚ್ಚಿಸಬೇಕು. ಈ ದೇಹವೆಂಬ ದೇವರ ಆಲಯ ದೇವರಿಗೆ ಪರಿಶುದ್ಧವಾಗಿರಬೇಕಂದ್ರೆ ಮೊದಲು ನಮ್ಮ ಕಣ್ಣುಗಳು ಪರಿಶುದ್ಧವಾಗಿರಬೇಕು. ಕಣ್ಣುಗಳು ಪರಿಶುದ್ಧತೆ ಇಲ್ಲದಿದ್ದರೆ ನಮ್ಮ ದೇಹದಲ್ಲಿಯೂ ಸಹ ಪರಿಶುದ್ಧತೆ ಇರೋದಿಲ್ಲ, ನಮ್ಮ ಆಲೋಚನೆಗಳಲ್ಲಿ ಪರಿಶುದ್ಧತೆ ಇರೋದಿಲ್ಲ, ನಮ್ಮ ನಡೆಯಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇರೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ನಾವು ನೋಡಿದಂಥ ವಿಷಯಗಳು ವರ್ಷಗಟ್ಟಲೆ ಅದು ನಮ್ಮನ್ನು ಕಾಡ್ತಾ ಇರುತ್ತೆ, ವರ್ಷಗಟ್ಟಲೆ ಅದು ನಮ್ಮನ್ನು ಪಾಪದಲ್ಲಿ ಪ್ರೇರೇಪಿಸ್ತಾ ಇರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸಮಯದಲ್ಲಿ ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀನು ಮಾತನಾಡು, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಕೇಳ್ಕೊಳ್ತೇನೆ. ಅನೇಕರು ದೇವರೇ ಪರಿಶುದ್ಧತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ದೇವ, ಅವರ ಕಣ್ಣುಗಳು ಪರಿಶುದ್ಧ ಪಡಿಸು. ಅಂದು ಯೆಶಾಯನ ತುಟಿಗಳನ್ನು ಪರಿಶುದ್ಧ ಪಡಿಸಿದ ರೀತಿಯಲ್ಲೇ ಇಂದು ನಮ್ಮ ಕಣ್ಣುಗಳನ್ನು, ನಮ್ಮ ಜೀವಿತವನ್ನು, ನಮ್ಮ ಹೃದಯಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ನಡೆ, ನಮ್ಮ ನುಡಿಯನ್ನು ನೀವು ಪರಿಶುದ್ಧ ಪಡಿಸಬೇಕಾಗಿ ಕೇಳ್ಕೊಳ್ತೇವೆ. ಹೇಳುವಂಥ ವಾಕ್ಯದಿಂದ ದೇವರೇ ಅನೇಕರು ಬದಲಾವಣೆ ಹೊಂದಬೇಕು. ದೇವರೇ, ಅವರ ಮನಸ್ಸಿನಲ್ಲಿ ನೀನು ಮಾತನಾಡು, ಅವರ ಜೀವಿತವನ್ನು ಈ ವಾಕ್ಯದ ಮೂಲಕ ಬದಲಾವಣೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೇನ್, ಆಮೇನ್. ನಾವು ಮೊದಲನೇದಾಗಿ ಯಾಕೆ ಪರಿಶುದ್ಧರಾಗಿರ್ಬೇಕಂದ್ರೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಅಸಾಧ್ಯವಾಗಿದೆ. ಪರಿಶುದ್ಧತೆ ಇದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಪ್ರತಿನಿತ್ಯವೂ ದೇವದೂತರು ದೇವರನ್ನ ಹೊಗಳಿ ಹಾಡ್ತಾರೆ. ಅದೇನಂದ್ರೆ, ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮ ದೇವರು ಪರಿಶುದ್ಧವಾದಂಥ ದೇವರಾಗಿದ್ದಾರೆ. ಪರಿಶುದ್ಧವಾದ ದೇವರು ಎಂದಿಗೂ ಪಾಪದಲ್ಲಿ ಇರೋದಿಲ್ಲ, ಪಾಪವನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಪಾಪಿಗಳನ್ನು ಪ್ರೀತಿಸ್ತಾರೆ ಹೊರತು ಪಾಪವನ್ನು ಆತನು ದ್ವೇಷಿಸುವ ದೇವರಾಗಿದ್ದಾನೆ. ಹಾಗಿರುವಾಗ ದೇವರು ಹೇಗೆ ದೋಷವಿಲ್ಲದೆ ಇದ್ದಾರೋ ಅದೇ ರೀತಿಯಾಗಿ ನಾವು ಸಹ ಆತನ ಮಕ್ಕಳಾದ ನಾವುಗಳು ದೋಷವಿಲ್ಲದೆ ನಡೆದುಕೊಳ್ಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ತೆರೆದು ಈ ವಾಕ್ಯವನ್ನು ಧ್ಯಾನಿಸಬೇಕಾಗಿ, ಓದಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಕಣ್ಣು ದೇಹಕ್ಕೆ ಏನಾಗಿದೆ? ದೀಪ ಆಗಿದೆ. ಇವತ್ತು ನಿಮ್ಮ ಕಣ್ಣುಗಳು ಮುಚ್ಚಿದ್ರೆ ನಿಮ್ಮ ಜೀವನದಲ್ಲಿ ಏನೂ ಕಾಣಲಿಕ್ಕೆ ನೀವು ಸಾಧ್ಯ ಇಲ್ಲ, ನೀವು ಕುರುಡರಾಗ್ತೀರ. ಕಣ್ಣುಗಳ ಜೀವನದಲ್ಲಿ ಇಲ್ಲ ಅಂದರೆ ಎಲ್ಲವೂ ಕತ್ತಲೆ ಆಗ್ಬಿಡುತ್ತೆ. ನಾವು ಲೌಕಿಕವಾದ ಕಣ್ಣೇ ಆಗಿರಬಹುದು ಅಥವಾ ಆತ್ಮಿಕವಾದ ಕಣ್ಣೇ ಆಗಿರ್ಬೋದು, ನಾವು ಕಣ್ಣು ಮುಚ್ಚಿದ್ರೆ ಕತ್ತಲಾಗತ್ತೆ. ಹಾಗಿರುವಾಗ ಈಗಿರುವಲ್ಲಿ
ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಹೇಗಿರಬೇಕು? ನೆಟ್ಟಗಿರಬೇಕು. ಇಂದು ಅನೇಕ ಯವನಸ್ಥರ ಕಣ್ಣುಗಳು, ಇಂದು ಅನೇಕ ಸಹೋದರ ಸಹೋದರಿಯರ ಕಣ್ಣುಗಳು ನೆಟ್ಟಗಿಲ್ಲದೆ ಇರೋ ಕಾರಣಕ್ಕೆ ಅನೇಕರು ಕೌನ್ಸಿಲಿಂಗ್ ಬರುವಾಗ ಒಂದು ವಿಷಯನ ಕೇಳ್ತಾರೆ, ಹಾಗಾದರೆ ಈ ಕೆಟ್ಟ ಆಲೋಚನೆಗಳನ್ನು ನಮ್ಮ ಜೀವಿತದಿಂದ ಹೇಗೆ ದೂರ ಮಾಡೋದು, ಹೇಗೆ ಇದರಿಂದ ಹೊರಗಡೆ ಬರೋದು ಅಂತ ಅನೇಕರು ಕೇಳುವಂತಹ ಪ್ರಶ್ನೆ ಇದಾಗಿದೆ. ನಿನ್ನ ಕಣ್ಣು ಪರಿಶುದ್ಧತೆ ಇದೆಯಾ? ನಿನ್ನ ಕಣ್ಣು ನೆಟ್ಟಗಿದೆಯಾ? ಅನೇಕರ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು, ಯಾಕೆ ನಾನು ಪದೇ ಪದೇ ಕೆಟ್ಟ ಆಲೋಚನೆ ಮಾಡ್ತೇನೆ? ನೀನು ಏನನ್ನ ನೋಡ್ತೀಯೋ, ನೀನು ಏನನ್ನ ವೀಕ್ಷಿಸ್ತೀಯೋ, ನಿನ್ನ ಕಣ್ಣಾರೆ ನೀನು ಯಾವ ಕೆಟ್ಟ ದೃಶ್ಯಗಳನ್ನು ನೋಡ್ತೀಯೋ ಅದೇ ನಿನ್ನ ಆಲೋಚನೆಗಳಾಗಿ ಬರೋದು. ನೀವು ನೋಡಬಹುದಾಗಿದೆ, ನಿಮ್ಮ ಕಣ್ಣು ನೆಟ್ಟಗಿಲ್ಲ ಅಂದರೆ ನಿಮ್ಮ ದೇಹ ಎಲ್ಲ ಕತ್ತಲೆ ಆಗುತ್ತೆ. ನಿಮ್ಮ ಕಣ್ಣು ನೆಟ್ಟಗಿದ್ದರೆ ನಿಮ್ಮ ದೇಹ ಬೆಳಕಾಗಿರುತ್ತೆ. ಇಂದು ನಿಮ್ಮ ಜೀವಿತದಲ್ಲಿ ಅನೇಕ ಪಾಪಗಳನ್ನು ಮಾಡಲಿಕ್ಕೆ ಕಾರಣ ಏನಂದರೆ, ಅನೇಕ ಯವನಸ್ಥರು ಪಾಪದಲ್ಲಿ ಬೀಳಲಿಕ್ಕೆ ಕಾರಣ ಏನಂದರೆ ನಿಮ್ಮ ಕಣ್ಣುಗಳಾಗಿದೆ. ಒಂದು ಹುಡುಗಿ ನೋಡಿದ ತಕ್ಷಣ ಅಲ್ಲಿ ನಿಮ್ಮ ಕಣ್ಣುಗಳು ಪಾಪದಲ್ಲಿ ನಿಮ್ಮನ್ನು ಬೀಳಿಸ್ತಾ ಇದೆ. ಒಂದು ಫಿಲ್ಮ್ ನೋಡಿದ ತಕ್ಷಣ ಅಥವಾ ಒಂದು ದೃಶ್ಯವನ್ನು ನೋಡಿದ ತಕ್ಷಣ ನಿಮ್ಮ ಕಣ್ಣುಗಳು ನಿಮ್ಮಲ್ಲಿ ಪಾಪವನ್ನು ಹುಟ್ಟಿಸ್ತಾ ಇದೆ. ನಿಮ್ಮ ಆಲೋಚನೆಗಳಲ್ಲಿ ಪಾಪವನ್ನು ಹುಟ್ಟಿಸುವಂಥದ್ದಾಗಿದೆ. ಹಾಗಿರುವಾಗ ಕೆಟ್ಟ ಆಲೋಚನೆ ಬರದೆ ಮತ್ತೆ ಒಳ್ಳೆ ಆಲೋಚನೆಗಳು ಬರುತ್ತದಾ? ನಿಮ್ಮ ಕಣ್ಣುಗಳು ನೆಟ್ಟಗಿರಬೇಕು. ಸಿನಿಮಾ ನೋಡುವಂಥದ್ದು, ಕೆಟ್ಟ ಅಶ್ಲೀಲವಾದಂಥ ವಿಡಿಯೋಗಳನ್ನು ನೋಡುವಂಥದ್ದು, ಅನೇಕ ಯವನಸ್ಥರು ಇಂತಹ ಒಂದು ಚಟದಲ್ಲಿದ್ದಾರೆ. ಕೆಟ್ಟವಾದಂಥ ವಿಡಿಯೋ ಕಾಲ್ಗಳನ್ನು ಮಾಡುವಂಥದ್ದು, ಚಾಟ್ ಮಾಡುವಂಥದ್ದು, ಇನ್ನೊಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಕಣ್ಣಾರೆ ನೋಡಿ ಅವರನ್ನು ನಿನ್ನ ಮನಸ್ಸಿನಲ್ಲಿ ಮೋಹಿಸಿದರೆ ಅದು ಪಾಪ ಅಂತ. ಆಗಿರುವಾಗ ನೀನು ಎಂಥ ಪಾಪಿಷ್ಟ ಕಾರ್ಯದಲ್ಲಿ ಜೀವಿಸ್ತಾ ಇದೆಯಾ, ಎಂಥ ಪಾಪದ ಮಾರ್ಗದಲ್ಲಿ ಇದೆಯಾ ಅಂತ ಇವತ್ತು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ನಿಮ್ಮ ಕಣ್ಣುಗಳು ಶುದ್ಧವಾಗಿರುವುದು ಅಂತಂದರೆ ನಿಮ್ಮ ಕಣ್ಣುಗಳು ಪವಿತ್ರವಾಗಿರಬೇಕು. ನೀವು ನೋಡುವಂಥ ವಿಷಯಗಳು, ಇವತ್ತಿಂದ ನೀವು ಕೆಟ್ಟ ವಿಷಯಗಳನ್ನು ನೋಡ್ತಾ ಇರೋದಾದರೆ ಇಲ್ಲಿಗೆ ನೀವು ನಿಲ್ಲಿಸಬೇಕು. ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು, ಎಲ್ಲ ಸರಿಯಾದ ಮಾರ್ಗದಲ್ಲಿ ನಡೀಬೇಕು. ಯಾಕೆ ಯಾವಾಗಲೂ ನೆಗೆಟಿವ್ ಆಗಿರೋ ಆಲೋಚನೆ ಬರುತ್ತೆ? ಯಾಕೆ ಯಾವಾಗಲೂ ಮದುವೆ ನೋಡಿದ್ರೆ ಜಿಗುಪ್ಸೆ ಬರುತ್ತೆ? ನೀವು ಸೀರಿಯಲ್ಗಳನ್ನ ನೋಡ್ತೀರಾ, ಸಿನಿಮಾಗಳನ್ನ ನೋಡ್ತೀರಾ, ಸೀರೀಸ್ಗಳನ್ನ ನೋಡ್ತೀರಾ, ಅದರಲ್ಲಿ ನಡೆದು ಹಾಗೆ ನನ್ನ ಜೀವಿತದಲ್ಲೂ ನಡೆಯುತ್ತೆ ಅಂತ ನೀವು ನೆನೆಸ್ಕೊಳ್ತೀರಾ ಅಷ್ಟೇ. ಯಾಕೆ ನನ್ನ ಜೀವಿತದಲ್ಲಿ ಯಾವಾಗಲೂ ಸೋಲಿಗೆ ಗುರಿ ಆಗ್ತಾ ಇದೆಯಾ? ಏನನ್ನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಓದ್ಲಿಕ್ಕೆ ಆಗ್ತಾ ಇಲ್ಲ? ಆ ಫಿಲಮಲ್ಲಿ ಅವ್ರು ಹಂಗಾದ್ರೂ ನಿನಗೂ ಹಾಗೆ ಆಗುತ್ತೆ. ಯಾಕೆ ಯಾವಾಗಲೂ ನೀನು ಭಯದಲ್ಲಿರ್ತೀಯ? ಯಾಕೆ ಅಂದರೆ ನೀನು ನೋಡ್ತಾ ಇರೋ ವಿಷಯ ಸರಿ ಇಲ್ಲ. ನಿನ್ನ ಕಣ್ಣುಗಳು ಯಾವಾಗಲೂ ಕೆಟ್ಟದ್ರ ಮೇಲಿದ್ದರೆ ನಿನ್ನ ಜೀವಿತವೂ ಕೂಡ ಕತ್ತಲೆಯಲ್ಲಿರುತ್ತೆ, ಅಂಧಕಾರದಲ್ಲಿರ್ತೀಯ. ನಿನ್ನ ಕಣ್ಣುಗಳು ಯಾವಾಗಲೂ ಪವಿತ್ರವಾಗಿರಬೇಕು. ಯೇಸು ಸ್ವಾಮಿ ಹೇಳಿದ್ರು, ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿದೆ. ಕಣ್ಣು ಶುದ್ಧವಾಗಿದ್ರೆ ದೇಹವೆಲ್ಲ ಶುದ್ಧವಾಗಿರುತ್ತೆ. ಪಾಪವು ಈ ಲೋಕಕ್ಕೆ ಈ ಕಣ್ಣಿನ ಆಸೆಯಿಂದಲೇ ಮೊದಲು ಪ್ರವೇಶಿಸ್ತದೆ. ಪಾಪ ಈ ಲೋಕಕ್ಕೆ ಹೇಗೆ ಬರುತ್ತದೆ ಅಂದರೆ ಕಣ್ಣಿನ ಆಶೆಯಿಂದಲೇ. ಅವಳನ್ನ ಸರ್ಪವು ಮಾತಿನಿಂದ ಹೇಳಿ ನಂತರ ಅವಳ ಕಣ್ಣುಗಳಿಂದ ಆ ಹಣ್ಣನ್ನು ನೋಡುವಾಗ ಆ ಹಣ್ಣು ಸುಂದರವಾಗಿಯೂ ಫಲವತ್ತಾಗಿಯೂ ಮತ್ತು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿ ಇತ್ತು ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ತಿನ್ನುವುದಕ್ಕೆ ಉತ್ತಮವಾಗಿ ಕಾಣಿಸ್ತು, ನೋಡುವುದಕ್ಕೆ ರಮ್ಯವಾಗಿತ್ತು. ಇಂದು ಅನೇಕ ಯವನಸ್ಥರು ಕೂಡ ತಿನ್ನುವುದಕ್ಕೆ ಉತ್ತಮವಾಗಿದೆ ಹಾಗೂ ನೋಡುವುದಕ್ಕೆ ರಮ್ಯವಾಗಿದೆ ಅಂತ ತಮ್ಮ ಜೀವಿತವನ್ನು ನಾಶಪಡಿಸ್ಕೊಳ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಎಂಬ ಪಾಶಗಳಲ್ಲಿ ಬಿದ್ದು ತಂದೆ ತಾಯಿಗಳ ಮಾತಿಗೆ ಅವಿಧೇಯತೆಯನ್ನು ತೋರಿಸಿ ಅನೇಕ ಸಹೋದರ ಸಹೋದರಿಯರು ವಿವಾಹವಾಗಿದ್ರೂ ಸಹ ಪಾಪಿಷ್ಟ ಕಾರ್ಯಗಳಲ್ಲಿ ಬೀಳ್ತಾ ಇದ್ದಾರೆ. ಯಾಕೆ ಅಂದರೆ ಕಣ್ಣುಗಳು, ನನ್ನ ಗಂಡ ನೋಡಲಿಕ್ಕೆ ಚೆನ್ನಾಗಿಲ್ಲ, ನನ್ನ ಹೆಂಡತಿ ನೋಡಲಿಕ್ಕೆ ರಮ್ಯವಾಗಿಲ್ಲ, ಈ ರೀತಿಯಾದ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಇರುವುದಾದರೆ ಮೊದಲು ಆ ಪಾಪದ ವಿಷಯಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕ್ರಿ. ಯಾಕೆ ಅಂದರೆ ನಿಮಗೀಗ ನೋಡುವಂಥದ್ದು ರಮ್ಯವಾಗಿ ಉತ್ತಮವಾಗಿ ಕಾಣಿಸಬಹುದು, ಆದರೆ ಅವಳು ತಿಂದು ಭೂಮಿಗೆ ಶಾಪ ಬಂತು, ಆದಾಮನಿಗೂ ಕೊಟ್ಟಳು ಮತ್ತು ಸಾವು ಬಂತು, ಮನುಷ್ಯನಿಗೆ ಮರಣ ಉಂಟಾಯಿತು. ಅವಿಧೇಯತ್ವ. ಯಾವಾಗ ನೀವು ಸುಂದರತ್ವ ಕಡೆಗೆ, ಅನೇಕ ಯವನಸ್ಥರು ಮದುವೆ ಆಗುವಾಗ ಏನನ್ನು ನೋಡ್ತಾರೆ ಅಂದರೆ ಸುಂದರವಾಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಸೌಂದರ್ಯವಂತಳಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕಂತ ಬಯಸ್ತಾರೆ. ಸೌಂದರ್ಯದ ಹಿಂದೆ ಹೋಗಬೇಡಿ. ನಿಮ್ಮ ಕಣ್ಣುಗಳು ಯಾವಾಗಲೂ ಏನನ್ನ ಬಯಸಬೇಕಂದ್ರೆ ದೇವರ ವಿಷಯಗಳನ್ನ, ದೇವರ ಮೇಲೆ ನಿಮ್ಮ ಕಣ್ಣುಗಳಿರಬೇಕು.
ಈ ಲೋಕದ ಆಸೆ ಮೇಲಲ್ಲ, ಈ ಲೋಕದ ಆಶಾ ಪಾಶಗಳ ಮೇಲಲ್ಲ, ಅಥವಾ ನಿನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮೇಲಲ್ಲ, ಅಥವಾ ನಿನ್ನ ಕೆಲಸ ಮಾಡುವಂಥ ನಿನ್ನ ಸಹೋದ್ಯೋಗಿಗಳ ಮೇಲಲ್ಲ. ಅನೇಕರು ಹೇಳ್ತಾರೆ, ಕೆಲಸಕ್ಕೆ ಅಂತ ದೂರ ಪ್ರದೇಶಗಳಿಗೆ ಹೋಗಿರ್ತಾರೆ, ಆದರೆ ಕುಟುಂಬಕ್ಕೆ ಗಂಡ ಇದ್ದೂ ಸಹ ಹೆಂಡತಿ ಇದ್ದೂ ಸಹ ಮೋಸ ಕಾರ್ಯಗಳಲ್ಲಿ ಹಾಗೂ ವಂಚನೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಯಾಕೆ ಇದೆಲ್ಲ ಆಗುತ್ತೆ ಅಂದರೆ ಕಣ್ಣಿನ ಆಶೆ. ಈ ಲೋಕಕ್ಕೆ ಮೊದಲು ಪಾಪ ಬಂದಿದೆ ಕಣ್ಣಿನ ಆಶೆ. ಅದೇ ರೀತಿ ನಿನ್ನ ಕುಟುಂಬವನ್ನು ನಿನ್ನ ಕಣ್ಣಿನ ಆಶೆಯಿಂದ ನೀನೇ ನಾಶಪಡಿಸಿಕೊಳ್ತಾ ಇದೆಯಾ? ಎಚ್ಚರವಾಗಿರ್ರಿ, ಇದು ಕಡೆಯ ದಿವಸಗಳಾಗಿದೆ. ಈ ದಿವಸದಲ್ಲಿ ಸೈತಾನನು ಹೇಗೆ ಬೇಕಾದರೂ ಮನುಷ್ಯರನ್ನು ಮರಳುಗೊಳಿಸಿ ಜೀವಿತವನ್ನು ನಾಶಪಡಿಸುವವನಾಗಿದ್ದಾನೆ. ಹಾಗಿರುವಾಗ ನಿನ್ನ ಕಣ್ಣುಗಳು ಯಾರ ಮೇಲೆ ಇರಬೇಕು? ನಿನ್ನ ಕಣ್ಣುಗಳು ಪವಿತ್ರವಾಗಿರಬೇಕು. ನಿನ್ನ ಕಣ್ಣುಗಳು ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದಾಗಿರಬೇಕು. ಯಾಕೆಂದರೆ ದೇವರ ವಾಕ್ಯವನ್ನು ನಿನ್ನ ಕಣ್ಣುಗಳು ಧ್ಯಾನಿಸುವಾಗ ನಿನ್ನ ಶರೀರವೆಲ್ಲ, ನಿನ್ನ ದೇಹಕ್ಕೆ ಅದು ಬೆಳಕಾಗಿರುವುದು. ಯಾಕೆಂದರೆ ನಾವು ಕೀರ್ತನೆ 119 ಕಾಣ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನಮ್ಮ ಜೀವಿತಕ್ಕೆ ನಮ್ಮ ಬಾಳಿಗೆ ಬೆಳಕಾಗಿರುವಂಥದ್ದು ವಾಕ್ಯವಾಗಿದೆ. ನಿಮ್ಮ ಕಣ್ಣುಗಳು ಯಾವುದ್ರ ಮೇಲೆ ಇರಬೇಕಂದ್ರೆ ದೇವರ ವಾಕ್ಯವನ್ನು ಓದುವುದರ ಮೇಲೆ ಇರಬೇಕು. ನಿಮ್ಮ ಕಣ್ಣುಗಳು ಯಾರನ್ನ ದೃಷ್ಟಿಸಬೇಕಂದ್ರೆ ದೇವರನ್ನ ದೃಷ್ಟಿಸಬೇಕು. ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಇಂದು ಅನೇಕರು ಕಣ್ಣಿನ ದುರಾಸೆಗೆ, ಅವಿಧೇಯತ್ವ ಕಡೆಗೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಕಣ್ಣಿನಿಂದ ನೀವು ಉಂಟಾಗುವ ನಿಮ್ಮ ದುರಾಸೆಗಳು ದೇವರ ವಿರುದ್ಧವಾದ ಮಾರ್ಗವನ್ನು ಆರಿಸಿಕೊಳ್ಳುವಂತೆ ಮಾಡುತ್ತದೆ. ಅವಿಧೇಯತ್ವದಿಂದ ದೇವರ ಮಹಿಮೆಯನ್ನು ಅವಳು ಹೇಗೆ ಕಳೆದುಕೊಂಡಳೋ ಅದೇ ರೀತಿಯಾಗಿ ನೀವು ನಿಮ್ಮ ಕಣ್ಣಿನ ಆಸೆಗೆ ಬಿದ್ದು ದೇವರ ಮಹಿಮೆಯನ್ನು, ದೇವರ ಆ ಪ್ರಸನ್ನತೆಯನ್ನು, ದೇವರ ಅನ್ಯೂನ್ಯತೆಯನ್ನು, ಸಹವಾಸವನ್ನು ಅನೇಕರು ಕಳೆದುಕೊಂಡಿದ್ದೀರಾ ಅಲ್ವಾ? ನೀವು ಯೋಚನೆ ಮಾಡ್ತಾ ಇದ್ದೀರಾ ಈ ವಾಚನಗಳನ್ನು ಕೇಳುವಾಗ, ಹೌದು ಇದು ನನಗೆ ಹೇಳ್ತಾ ಇರೋದು. ನಾನು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿದ್ದೇನೆ, ದೇವರ ಅನ್ಯೂನ್ಯತೆಯನ್ನು ಕಳೆದುಕೊಂಡಿದ್ದೇನೆ. ನನ್ನ ಕಣ್ಣಿನ ದುರಾಸೆಯಿಂದ, ನನ್ನ ಕಣ್ಣಿನ ಆಸೆಯಿಂದ, ನನ್ನ ಈ ಒಂದು ಪಾಪದ ಜೀವಿತದಿಂದ ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿದ್ದೇನೆ. ಪ್ರಾರ್ಥನೆ ಮಾಡಲಿಲ್ಲ ಆಗ್ತಾ ಇಲ್ಲ, ವಾಕ್ಯ ಓದೋದಕ್ಕೆ ಆಗ್ತಾ ಇಲ್ಲ, ಬರೀ ಕೆಟ್ಟ ಯೋಚನೆಗಳಂತ ಯೋಚಿಸ್ತಾ ಇರುವ ಸಹೋದರ ಸಹೋದರಿಯರೇ, ಇಂದು ನೀನು ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ, ದೇವರೇ ನನ್ನನ್ನು ಪರಿಶುದ್ಧಪಡಿಸು ಅಂದು ಯೆಶಾಯನನ್ನು ಪರಿಶುದ್ಧಪಡಿಸಿದ ರೀತಿಯಲ್ಲಿ ಇಂದು ನನ್ನನ್ನು ಪರಿಶುದ್ಧಪಡಿಸು ಅಂದು ಯೆಶಾಯನನ್ನ ಕೆಂಡದಿಂದ ಏನು ಮಾಡ್ತಾರೆ, ಅವನ ನಾಲಿಗೆಗೆ ಇಡುವಾಗ ಅದು ಅವನ ನಾಲಿಗೆ, ಅವನ ಜೀವಿತ ಪರಿಶುದ್ಧವಾಗ್ತದೆ. ಅದೇ ರೀತಿಯಾಗಿ ಇಂದು ಪರಿಶುದ್ಧಾತ್ಮನನ್ನು ನಾವು ಕೇಳುವುದಾದರೆ ನಮ್ಮ ಕಣ್ಣುಗಳನ್ನು ಆತನು ಪರಿಶುದ್ಧಪಡಿಸುವವನಾಗಿದ್ದಾನೆ. ನಾನು ಯಾಕೆ ನಿಮಗೆ ಇಷ್ಟು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಕಣ್ಣು ದೇಹಕ್ಕೆ ದೀಪ ಆಗಿದೆ. ಅದು ಎಷ್ಟು ಸತ್ಯವಾದ ವಿಷಯ ಅಂದರೆ, ನೀವೀಗ ಉದಾಹರಣೆಯಾಗಿ ಎಲ್ಲೋ ಅಕಸ್ಮಾತ್ ಆಗಿ ಒಂದು ಕೆಟ್ಟ ವಿಷಯವನ್ನು ನಿಮ್ಮ ಕಣ್ಣಾರೆ ನೋಡಿದ್ರಿ, 10 ವರ್ಷಗಳಾದರೂ ಸಹ ನಿಮ್ಮ ತಲೆಯಲ್ಲಿ ಆ ವಿಷಯ ಉಳಿದಿರುತ್ತೆ. ಯಾಕೆ? ನೀವು ನೋಡುವಂಥ ಕೆಟ್ಟದ್ದನ್ನು ನಿಮ್ಮ ಕಣ್ಣುಗಳು ಕ್ಯಾಪ್ಚರ್ ಮಾಡಿ ಅದನ್ನು ನಿಮ್ಮ ಬ್ರೈನ್ನಲ್ಲಿ ಹಂಗೆ ಸ್ಟೋರ್ ಮಾಡಿರುತ್ತೆ. ನೀವೆಷ್ಟೇ ವರ್ಷ ಬಿಟ್ಟು ಕೇಳಿದ್ರು ನೀವು ಅದೇ ರೀತಿ ಎಕ್ಸಾಕ್ಟ್ ಏನೇನಾಯಿತು ಎಲ್ಲವನ್ನ ಹೇಳ್ತೀರಾ. ಆದರೆ ನಿಮ್ಮ ಜೀವಿತದಲ್ಲಿ ನಡೆದಂಥ ಒಳ್ಳೆ ಕಾರ್ಯಗಳಾಗಿರ್ಬೋದು, ದೇವರು ಮಾಡಿದ ಉಪಕಾರಗಳಾಗಿರ್ಬೋದು, ಅದು ಯಾವುದೂ ನಿಮಗೆ ಜ್ಞಾಪಕ ಇರೋದಿಲ್ಲ. ಯಾಕೆಂದರೆ ಈ ಲೋಕದಲ್ಲಿ ಸೈತಾನನು ಎಲ್ಲರನ್ನ ಮರಳುಗೊಳಿಸಿ ಎಲ್ಲರನ್ನ ಏನು ಮಾಡ್ತಾ ಇದ್ದಾನೆ ಅಂದರೆ ಪಾಪದಲ್ಲಿ ಬೀಳಿಸ್ಬೇಕಂತ ಅನೇಕರಲ್ಲಿ ಕಣ್ಣಿನ ಆಶೆಯನ್ನು ಹುಟ್ಟಿಸ್ತಾ ಇದ್ದಾನೆ. ಈ ಕಣ್ಣಿನ ಆಶೆ ಬಹಳ ಬಹಳ ಕೆಟ್ಟದಾಗಿದೆ. ಆದ ಕಾರಣ ಸಿನಿಮಾಗಳನ್ನು ನೋಡೋದು, ಸೀರಿಯಲ್ಗಳನ್ನು ನೋಡೋದು, ಬೇಡವಾದಂಥ ಶೋಗಳನ್ನು ನೋಡುವಂಥದ್ದು, ಸೀರೀಸ್ಗಳನ್ನು ನೋಡೋದು, ಎಷ್ಟೋ ಯವನಸ್ಥರು ಇಂಥ ಸೀರೀಸ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಈ ಅಡಿಕ್ಷನ್ ನಮಗೆ ಒಳ್ಳೆಯದಲ್ಲ. ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವನ ಹೇಗಾಗುತ್ತದೆ ಅಂದರೆ, ಆ ಸೀರೀಸ್ನಲ್ಲಿ ಹೇಗೆ ನಡೆಯುತ್ತೋ ನಿಮ್ಮ ಜೀವಿತದಲ್ಲೂ ಅದೇ ನಡೆಯುತ್ತದೆ ಅಂತ ನಿಮ್ಮ ಕಲ್ಪನೆಗೆ ಬಂದುಬಿಡುತ್ತೆ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆಗಳಿರುತ್ತೆ. ಆದ ಕಾರಣ ದೇವರ ವಾಕ್ಯ ನಿನ್ನ ಹೃದಯದಲ್ಲಿರಬೇಕು. ಸಿನಿಮಾಗಳಲ್ಲ, ಅಥವಾ ಹೀರೋಗಳಲ್ಲ, ಅಥವಾ ಪೊಲಿಟಿಷಿಯನ್ ಅಲ್ಲ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಅಥವಾ ಕೆಟ್ಟ ವಿಷಯಗಳಲ್ಲ, ಕುಡುಕುತನ ಅಲ್ಲ, ಕೆಟ್ಟ ಮಾದಕ ವಸ್ತುಗಳಲ್ಲ, ಶಾರೀರಿಕವಾದ ಆಶೆಗಳಲ್ಲ. ದೇವರು ನಿನ್ನ ಹೃದಯದಲ್ಲಿ ವಾಸಿಸಬೇಕು. ದೇವರ ವಾಕ್ಯಗಳು ನಿನ್ನ ಹೃದಯದಲ್ಲಿರಬೇಕು. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಹೇಗೆ ದೃಷ್ಟಿಸಬೇಕಂತೆ? ನೆಟ್ಟಗೆ ದೃಷ್ಟಿಸಬೇಕು. ನಿಮ್ಮ ಕಣ್ಣುಗಳು ನಿಮ್ಮ ಮುಂದೆಯೇ ಇರಬೇಕು. ಇಂದು ನಿಮ್ಮ ಕಣ್ಣುಗಳು ನೆಟ್ಟಗೆ ದೃಷ್ಟಿಸ್ತಾ ಇದ್ದೀರೋ ಅಥವಾ ಪಾಪದಲ್ಲಿ ಇದೆಯೋ, ಲೋಕದ ವ್ಯಾಮೋಹಗಳಲ್ಲಿ ತುಂಬಿ ಹೋಗಿದೆಯೋ? ನಿಮ್ಮ ಕಣ್ಣುಗಳು
ದೇವರ ಮೇಲಿದೆಯೋ, ದೇವರ ವಾಕ್ಯವನ್ನ ನೋಡ್ತಾ ಇದೆಯೋ? ದೇವರ ವಾಕ್ಯವನ್ನ ನೋಡುವುದಾದರೆ ನಿನ್ನ ಜೀವಿತವು ಬೆಳಕಾಗಿರುತ್ತದೆ, ನಿನ್ನ ದೇಹದಲ್ಲಿ ಬೆಳಕಿರುತ್ತದೆ. ಇಲ್ಲವಾದರೆ ನೀನು ಅಂಧಕಾರದಲ್ಲಿ ತುಂಬಿರ್ತೀಯ, ಸೈತಾನನ ಬಂಧನಕ್ಕೊಳಗಾಗ್ತೀಯ, ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಜೀವಿತವನ್ನು ನಾಶಪಡಿಸಿಕೊಳ್ಳುತ್ತೀಯ. ಹಾಗೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ. ಕಣ್ಣಿಗೆ ಬಿದ್ದ ಬೆಳಕು, ನಿನ್ನ ಕಣ್ಣಿನ ಮೇಲೆ ಏನು ಬೀಳಬೇಕು? ಬೆಳಕು ಬೀಳಬೇಕು. ಹಾಗಾದರೆ ಬೆಳಕು ಸೂರ್ಯನ ಬೆಳಕು ಅಲ್ಲ, ದೇವರ ವಾಕ್ಯವೆಂಬ ಬೆಳಕು. ದೇವರ ವಾಕ್ಯ ಏನಾಗಿದೆ? ನಮಗೆ ದೀಪವಾಗಿದೆ. ಈ ದೀಪವೆಂಬ ಈ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗಲೇ ನಮ್ಮ ಹೃದಯದಲ್ಲಿ ಆನಂದ ಉಂಟಾಗೋದು. ಅನೇಕರಿಗೆ ನಿಮಗೆ ಪ್ರಶ್ನೆ ಇರುತ್ತೆ, ನನ್ನ ಹೃದಯದಲ್ಲಿ ಆನಂದವೇ ಇಲ್ಲ, ನನಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯಾಕೆಂದರೆ ನಿನ್ನ ಕಣ್ಣು ದೇವರ ವಾಕ್ಯವನ್ನು ನೋಡ್ತಾ ಇಲ್ಲ, ದೇವರನ್ನ ದೃಷ್ಟಿಸ್ತಾ ಇಲ್ಲ. ದೇವರನ್ನ ನೀನು ನೋಡುವುದಾದರೆ, ದೇವರ ವಾಕ್ಯವೆಂಬ ಬೆಳಕು ನಿನ್ನ ಕಣ್ಣಿನ ಮೇಲೆ ಬೀಳುವಾಗ ನಿನ್ನ ಹೃದಯದಲ್ಲಿ ಸಂತೋಷ, ಸಮಾಧಾನ, ಅನ್ಯೋನ್ಯತೆ, ಪ್ರೀತಿ ಉಂಟಾಗುತ್ತದೆ. ನಿನ್ನ ಕಣ್ಣಿನ ಮೇಲೆ ಸಿನಿಮಾ, ಟಿವಿ, ಸೆಕ್ಯುಲರ್ ಮ್ಯೂಸಿಕ್ಗಳನ್ನು ನೋಡೋದು, ಬೇಡವಾದ ದೃಶ್ಯಗಳನ್ನು ನೋಡ್ತಾ ಇರೋದಾದರೆ ಹೃದಯಕ್ಕೆ ಎಲ್ಲಿಂದ ಆನಂದ ಬರುತ್ತದೆ? ಇಂದು ಸೈತಾನನ ಏನು ಮಾಡ್ತಾ ಇದ್ದಾನೆ ಅಂದರೆ, ದೇವರ ಮಕ್ಕಳನ್ನು ಶೋಧಿಸ್ತಾನೆ. ಯಾವ ರೀತಿ ಅಂದರೆ, ಕಣ್ಣಿನ ದುರಾಸೆಗೆ ಬಲಿಯಾಗುವಂತೆ, ಕಣ್ಣಿನ ದುರಾಸೆಯಿಂದ ನಮ್ಮನ್ನು ಶೋಧಿಸಲ್ಪಡ್ತಾನೆ. ಅವನು ಶೋಧಿಸಲ್ಪಡುವಾಗ ನಾವು ಸೋತು ಹೋದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ದೊಡ್ಡ ಸೋಲನ್ನು ಅನುಭವಿಸಬೇಕಾಗುತ್ತದೆ. ನಾವು ಕಣ್ಣಿನ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಅಷ್ಟು ಮಾತ್ರ ಅಲ್ಲ, ನಮ್ಮ ಶುದ್ಧತ್ವವನ್ನು ನಾವು ಕಾಪಾಡಿಕೊಳ್ಳಬೇಕು. ಯೋಬನು ತನ್ನ ಸ್ವಂತ ಕಣ್ಣುಗಳನ್ನು ದೇವರಿಗೆ ಅರ್ಪಿಸಿ ಹೀಗೆ ಹೇಳ್ತಾನೆ, ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಚನದಲ್ಲಿ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಹೇಗೆ ಯೋಬನು ನಿಬಂಧನೆಯನ್ನು ಮಾಡಿಕೊಂಡನೋ ಅದೇ ರೀತಿ ನಾವು ನಿಬಂಧನೆಯನ್ನು ಮಾಡಿಕೊಳ್ಳಬೇಕು. ಕಣ್ಣುಗಳು ನಮ್ಮ ಹೃದಯದ ಬಾಗಿಲಾಗಿದೆ. ಸರಿಯಾಗಿ ಕೇಳಿಸಿಕೊಳ್ಳಿ, ಕಣ್ಣುಗಳು ನಮ್ಮ ಹೃದಯದ ಬಾಗಿಲಾಗಿದೆ ಮತ್ತು ನಮ್ಮ ಆಲೋಚನೆಗಳ ಕಿಟಿಕಿಗಳಾಗಿವೆ. ನಮ್ಮ ಹೃದಯದ ಬಾಗಿಲು ಮತ್ತು ನಮ್ಮ ಆಲೋಚನೆಗಳ ಕಿಟಿಕಿಗಳು ಕಣ್ಣು ಆಗಿದೆ. ಅದೇ ಕಣ್ಣುಗಳಿಂದ ನಾವು ಹೃದಯದ ಆಲೋಚನೆಗಳನ್ನು ತಿಳಿದುಕೊಳ್ಳಬಹುದು. ಸೇಡಿನ ಕಣ್ಣು, ಹೊಟ್ಟೆ ಕಿಚ್ಚಿನ ಕಣ್ಣು, ಕ್ರೋಧದ ಕಣ್ಣು, ದುರಾಶೆ ಕಣ್ಣು, ಲೋಭದ ಕಣ್ಣು, ಹಾಗೂ ಇನ್ನು ಅನೇಕ ಮುಂತಾದ ದುರಾಶೆಗೆ ಒಳಪಡಿಸುವಂಥದ್ದೇ ಈ ಕಣ್ಣಾಗಿರುತ್ತದೆ. ಹಾಗೆ ಇನ್ನೂ ಕೆಲವರಿಗೆ ಕೆಲವು ಸಮಯದಲ್ಲಿ ಕರುಣೆ ಮತ್ತು ಪ್ರೀತಿ, ಕನಿಕರದ ಕಣ್ಣುಗಳು, ಪವಿತ್ರ ಕಣ್ಣುಗಳು ನಮ್ಮನ್ನು ದೇವರ ಪವಿತ್ರತೆಯಲ್ಲಿ ಸೆಳೆಯುತ್ತದೆ. ಈಗ ನಾವು ಹೇಳಿದಂಥ 2 ಕ್ಯಾಟಗರಿಯಲ್ಲಿ ನಾವು ಯಾವ ಕ್ಯಾಟಗರಿಯಲ್ಲಿದ್ದೀವಿ? ಕನಿಕರ, ಪ್ರೀತಿ ಉಳ್ಳ ಕಣ್ಣಾಗಿದೆಯಾ? ನಂಬಿಕೆ ಉಳ್ಳ ಕಣ್ಣಾಗಿದೆಯಾ? ದೇವರನ್ನು ಪ್ರಾರ್ಥಿಸುವಂಥ, ದೇವರ ವಾಕ್ಯವನ್ನು ಓದುವಂಥ ಕಣ್ಣಾಗಿದೆಯಾ? ದೇವರನ್ನು ದೃಷ್ಟಿಸುವಂಥ ಕಣ್ಣಾಗಿದೆಯೋ? ಅಥವಾ ಕೋಪ, ಕ್ರೋಧ, ಮತ್ಸರ, ಹೊಟ್ಟೆ ಕಿಚ್ಚು, ಜಗಳ, ಕುಯುಕ್ತಿ, ದುರಾಶೆಯನ್ನು ಕಲ್ಪಿಸುವಂತಹ ಕಣ್ಣಾಗಿದೆಯಾ? ಒಮ್ಮೆ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಶುದ್ಧತ್ವಗಳು ನಮ್ಮ ಕಣ್ಣುಗಳಲ್ಲಿ ಪ್ರತಿಬಿಂಬಿಸಬೇಕು. ದೇವರ ಶುದ್ಧತ್ವ ನಮ್ಮ ಕಣ್ಣುಗಳಲ್ಲಿ ಪ್ರತಿಬಿಂಬಿಸಬೇಕಾದರೆ ನಾವು ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವೇ ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು ಆಗಿದೆ. ಹೌದು, ದೇವರ ವಾಕ್ಯವು ನಮ್ಮನ್ನು ನಡೆಸುವಂಥದ್ದಾಗಿದೆ. ಜ್ಞಾನೋಕ್ತಿ 6:23 ಕಾಣ್ತೇವೆ, ಆಜ್ಞೆಯ ದೀಪ, ಉಪದೇಶವೇ ಬೆಳಕು. ಆಜ್ಞೆ ನಮಗೇನಾಗಿದೆ? ದೀಪವಾಗಿದೆ. ಉಪದೇಶ ನಮಗೆ ಬೆಳಕಾಗಿದೆ. ಈ ಬೆಳಕು ನಮ್ಮ ಕಣ್ಣಿಗೆ ಬೀಳುವಾಗಲೇ ನಮ್ಮ ಜೀವಿತ ಸರಿಯಾಗೋದು, ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಉಂಟಾಗೋದು, ನಮ್ಮ ಜೀವಿತದಲ್ಲಿ ಸಮಾಧಾನ, ಸೌಖ್ಯ, ಆರೋಗ್ಯ, ಬಲ, ಶಕ್ತಿ. ಈ ಬೆಳಕು ನಾವು ಕುಗ್ಗಿ ಹೋಗುವಾಗ, ನಾವು ಸೋತು ಹೋಗುವಾಗ ನಮ್ಮನ್ನು ಸಂತೈಸುವಂಥ ಬೆಳಕು ಇದಾಗಿದೆ. ಆದ ಕಾರಣ ನಮ್ಮ ಕಣ್ಣುಗಳನ್ನು ನಾವು ಶುದ್ಧಿಪಡಿಸಿಕೊಳ್ಳಬೇಕು. ಯಾವುದರಿಂದ? ದೇವರ ವಾಕ್ಯವನ್ನು ನಾವು ಓದುವುದರಿಂದ, ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ.
ನಾವು ಎಲ್ಲ ಸಮಯದಲ್ಲೂ ನಮ್ಮ ಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಯೇಸು ಸ್ವಾಮಿ ಯಾವಾಗಲೂ ಬಯಸ್ತಾ ಇರ್ತಾರೆ. ಯಾಕೆಂದರೆ ಆತನು ಶುದ್ಧನಾಗಿದ್ದಾನೆ, ನಾವು ಕೂಡ ಆತನ ಹಾಗೆ ಶುದ್ಧರಾಗಿರ್ಬೇಕಂತ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಇಂದು ಪರೀಕ್ಷೆ ಮಾಡಿಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮನ್ನು ದೇವರ ಅನ್ಯೂನ್ಯತೆಯಿಂದ, ದೇವರ ಪ್ರೀತಿಯಿಂದ ನಿಮ್ಮ ಶುದ್ಧತ್ವವನ್ನು, ನಿಮ್ಮ ಪರಿಶುದ್ಧತೆಯನ್ನು ನಾಶ ಮಾಡುವಂಥ ವಿಷಯಗಳು ಯಾವುದಿದೆಯೋ ಅವುಗಳನ್ನೆಲ್ಲ ನೀವೇನು ಮಾಡಬೇಕಂದ್ರೆ ಇಂದು ತೆಗೆದು ಹಾಕಬೇಕು. ದೇವರ ಸಮ್ಮುಖದಲ್ಲಿ ಮೊಣಕಾಲೂರುತ್ತಾ, ಹೌದು ರಾಜ್ಯ, ನನ್ನ ಜೀವಿತದಲ್ಲಿ ಈ ವಿಷಯಗಳು, ಫೋನ್ ಆಗಿರ್ಬೋದು, ಫೋನ್ ಅಡಿಕ್ಷನ್ ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು, ಯಾವ ವಿಷಯಗಳೇ ಆಗಿರ್ಬೋದು, ನೀವೇನು ಮಾಡಬೇಕು, ಅದನ್ನು ನಿಮ್ಮ ಜೀವಿತದಿಂದ ತೆಗೆದು ದೂರ ಮಾಡಬೇಕು. ನಮ್ಮ ದೇವರು, ನಾವು ಆತನ ಪವಿತ್ರತೆಯನ್ನು ನಮ್ಮ ಕಣ್ಣುಗಳಲ್ಲಿ ಪ್ರತಿಬಿಂಬಿಸುವಂತೆ ನಮ್ಮನ್ನು ಶುದ್ಧೀಕರಿಸುವ ಹಾಗೆ, ನಮ್ಮನ್ನು ಪವಿತ್ರ ಮಾಡುವ ಹಾಗೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಯಾಕೆಂದರೆ ಜ್ಞಾನೋಕ್ತಿ 4:26 ಹೀಗೆ ಬರೆಯಲ್ಪಟ್ಟಿದೆ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನಿನ್ನ ನಡೆಯುವಂಥ ದಾರಿ ಸಮವಾಗಿರಬೇಕು, ನಿನ್ನ ಮಾರ್ಗಗಳು ದೃಢವಾಗಿರ್ಬೇಕಂದ್ರೆ ನಿನ್ನ ಕಣ್ಣುಗಳು ಮೊದಲು ನೆಟ್ಟಗಿರಬೇಕು. ಯಾಕೆಂದರೆ ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿದೆ. ಈ ಸಮಯದಲ್ಲಿ ನಾವು ದೇವರಿಗೆ ನಮ್ಮ ಕಣ್ಣುಗಳನ್ನು ಒಪ್ಪಿಸಿಕೊಟ್ಟು, ನಾವು ಯಾವ ಪಾಪವನ್ನು ನೋಡ್ತಾ ಇದ್ವಿ, ಯಾವ ಪಾಪಗಳನ್ನು, ಯಾವ ದುರಾಶೆಯ ಕಣ್ಣುಗಳು ನಮ್ಮ ಜೀವಿತದಲ್ಲಿತ್ತು, ಯಾವ ವಿಧವಾದಂಥ ಕಣ್ಣುಗಳು, ಹೊಟ್ಟೆ ಕಿಚ್ಚಿನ ಕಣ್ಣುಗಳು ನಮ್ಮ ಜೀವನದಲ್ಲಿತ್ತೋ, ನಾವು ಅದನ್ನು ದೇವರಿಗೆ ಒಪ್ಪಿಸೋಣ. ಈ ಸಮಯದಲ್ಲಿ ದೇವರು ನಮ್ಮನ್ನು ಮುಟ್ಲಿಕ್ಕಿದ್ದಾರೆ. ನೀವು ನಂಬಿಕೆ ಇಡುವುದಾದರೆ, ನೀವು ನಂಬಿಕೆ ಇಟ್ಟು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಾದರೆ, ನಿಮ್ಮ ಕಣ್ಣುಗಳನ್ನು ದೇವರು ಪರಿಶುದ್ಧಪಡಿಸಿ ನಿಮ್ಮ ಹೃದಯದಲ್ಲಿ ಆನಂದವನ್ನು ತರುವಂಥವರಾಗಿದ್ದಾರೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ, ಇವತ್ತು ನಾವು ಧ್ಯಾನಿಸಿದ ವಿಷಯದ ಪ್ರಕಾರ ನಮ್ಮ ಕಣ್ಣುಗಳನ್ನು ಪರಿಶುದ್ಧಪಡಿಸು. ಹೌದು ರಾಜ, ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ರಕ್ಷಕನೇ, ನಮ್ಮ ಕಣ್ಣುಗಳನ್ನು ನೀನು ಪರಿಶುದ್ಧಪಡಿಸು. ದೇವರೇ, ಅನೇಕ ಸಹೋದರ ಸಹೋದರಿಯರು ತಮ್ಮ ಕಣ್ಣುಗಳಿಂದ ದೇವರೇ ಅನೇಕ ವಿಧವಾದಂಥ ಪಾಪಗಳಲ್ಲಿ ಜೀವಿಸ್ತಾ ಇದ್ದಾರೆ. ಅವರ ದೇಹವೆಲ್ಲ ಕತ್ತಲೆಯಾಗಿದೆ, ಅವರ ಜೀವಿತವೆಲ್ಲ ಅಂಧಕಾರದಿಂದ ತುಂಬಿದೆ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅವರು ಒಪ್ಪಿಸಿ ಕೊಡುವಾಗ ನೀನು ಅವರನ್ನು ಬಿಡುಗಡೆ ಮಾಡು, ನೀನು ಅವರನ್ನು ಪರಿಶುದ್ಧಪಡಿಸು, ನಿನ್ನ ಮಾರ್ಗದಲ್ಲಿ ನಡೆಸು, ಅವರು ನೆಟ್ಟಗೆ ದೃಷ್ಟಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ವಾಕ್ಯವೆಂಬ ಬೆಳಕು ಅವರ ಕಣ್ಣಿನ ಮೇಲೆ ಬೀಳುವ ಹಾಗೆ ಸಹಾಯ ಮಾಡು. ಅವರ ಜೀವಿತದಲ್ಲಿ ನಿನ್ನನ್ನು ದೃಷ್ಟಿಸಿ ನಿನ್ನ ವಾಕ್ಯಗಳನ್ನು ಓದುವ ಹಾಗೆ, ನಿನ್ನ ವಾಕ್ಯವನ್ನು ಅಳವಡಿಸಿಕೊಳ್ಳುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಾನು ನಮ್ಮಲ್ಲಿ ಕೇಳ್ಕೊಳ್ತೇನೆ ಅಪ್ಪ. ನಿನ್ನ ವಾಕ್ಯವೆಂಬ ಬೆಳಕು ನಮ್ಮ ಜೀವಿತದಲ್ಲಿ ಬೀಳುವಾಗ, ನಮ್ಮ ಕಣ್ಣಿಗೆ ಬೀಳುವಾಗ ನಮ್ಮ ಹೃದಯದಲ್ಲಿ ಆನಂದ ಉಂಟಾಗುತ್ತದೆ. ಇಂದು ಅನೇಕರು ಆನಂದವನ್ನು ಕಳೆದುಕೊಂಡು ಸಮಾಧಾನ ಬಾಧಿಸಲ್ಪಟ್ಟವರಾಗಿ, ಮುರಿದ ಮನಸ್ಸುಳ್ಳವರಾಗಿ, ಅನೇಕ ವಿಷಯಗಳಲ್ಲಿ ಕಂಗೆಟ್ಟು, ಅನೇಕ ಪಾಪದಲ್ಲಿ ಜೀವಿಸುತ್ತಾ, ಅನೇಕ ಮೋಸದಲ್ಲಿ ಜೀವಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅನೇಕರು ದುರಾಶೆಗಳಲ್ಲಿ, ಅನೇಕರು ಕೆಟ್ಟ ವ್ಯಾಮೋಹಗಳಲ್ಲಿ, ಪಾಪದಲ್ಲಿ ನಿನಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಜೀವಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ನಿನ್ನ ರಕ್ತದಿಂದ ಪರಿಶುದ್ಧಪಡಿಸು, ನಿನ್ನ ವಾಕ್ಯದಿಂದ ಅವರನ್ನು ಪರಿಶುದ್ಧಪಡಿಸು. ಈ ವಾಕ್ಯದಿಂದ ದೇವರೇ ಅವರ ಜೀವಿತವನ್ನು ಬದಲಾಯಿಸು, ಅವರ ಜೀವಿತದಲ್ಲಿ ನೀನು ಮಾತನಾಡು. ಈ ಸಮಯದಲ್ಲಿ ಈ ಸಹೋದರನ ಮುಟ್ಟು, ಈ ಸಹೋದರಿಯನ್ನ ಮುಟ್ಟು ನೀನು ಬದಲಾಯಿಸಬೇಕಾಗಿ ಕೇಳಿಕೊಳ್ತೇನೆ ಅಪ್ಪ. ದೇವರೇ, ಯಾವ ಕೆಟ್ಟ ಕಣ್ಣುಗಳು ನಮ್ಮ ಜೀವಿತದಲ್ಲಿ ಇದೆಯೋ, ನಮ್ಮನ್ನು ಯಾವುದು ಪಾಪದಲ್ಲಿ ಬೀಳಿಸ್ತಾ ಇದೆಯೋ, ನಮ್ಮನ್ನು ಯಾವುದು ನಿನ್ನ ಅನ್ಯೂನ್ಯತೆಯಿಂದ ದೂರ ಮಾಡ್ತಾ ಇದೆಯೋ ಅಂತ ಕಣ್ಣುಗಳನ್ನು ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತೇವೆ. ದಯಮಾಡಿ ಶುದ್ಧೀಕರಿಸು. ನಿನಗೆ ಮೆಚ್ಚುಗೆ ಉಳ್ಳಂಥ ಜೀವಿತವನ್ನು ನಡೆಸಲಿಕ್ಕಾಗುವಂತೆ, ಪರಿಶುದ್ಧವುಳ್ಳ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಬಲವನ್ನು ಅನುಗ್ರಹಿಸಬೇಕಾಗಿ, ಈ ವಿಡಿಯೋ ನೋಡುತ್ತಾ ಇರುವಂಥ ಎಲ್ಲರಿಗೂ ಕೂಡ ನಿನ್ನ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.